ಹಾಯ್ ಫ್ರೆಂಡ್ಸ್, ಇವತ್ತು ಬ್ಲೌಸ್ ಕಟ್ಟಿಂಗನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 36 ಎದೆ ಸುತ್ತಳತೆಯ ಬ್ಲೌಸ್ ಇದು. ಎದೆ ಅಗಲ 9 ಇಂಚು, ಎಕ್ಸ್ಟ್ರಾ 2.5 ಇಂಚು ತೊಗೊಂಡಿದ್ದೀನಿ. ನೋಡಿ, 11.5 ಎದೆ ಅಗಲ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ 2.5. ಈಗ ನೋಡಿ, ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ. ಮೈ ಉದ್ದ 15 ಇಟ್ಕೊಂಡಿದ್ದೀನಿ. ಅವ್ರದ್ದು ರೆಡಿ 14 ಇಂಚಿದೆ. ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬಂದಿರೋದು ನಮ್ಮ ಸೈಡ್ ಇರಬೇಕು, ಓಪನ್ ಇರೋದು ಆ ಕಡೆ ಸೈಡ್ ಇರಬೇಕು. ಈ ರೀತಿ 4 ಲೇಯರ್ ಆಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಬಟ್ಟೆನ. ನೋಡಿ, ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು, ಎಲ್ಲೂ ಹೆಚ್ಚು ಕಮ್ಮಿ ಆಗಬಾರ್ದು. ಕ್ರಾಸ್ ಏನಾದರೂ ಇದ್ದರೆ ಕ್ರಾಸ್ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಭುಜ 5 ಇಂಚು ತೊಗೋತಾ ಇದ್ದೀನಿ. ಯಾಕಂದರೆ 5 ಇಂಚು ತೊಗೋಬೇಕಂದ್ರೆ ಇವ್ರದ್ದು ನೆಕ್ಕು ತುಂಬಾ ಡೀಪ್ ಇದೆ. ಅದಕ್ಕೆ ನಾನು ಭುಜ 5 ಇಂಚು ತೊಗೋತಾ ಇದ್ದೀನಿ. ನೆಕ್ ತುಂಬ ಡೀಪ್ ಇದ್ದಾಗ ನಾವು ಭುಜನ ಕಡಿಮೆ ತೊಗೋಬೇಕಾಗತ್ತೆ. 11 ಇಂಚಿದೆ ಇವ್ರದ್ದು ಡೀಪು. ಬ್ಯಾಕ್ ನೆಕ್ ಡೀಪು 11 ಇಂಚಿದೆ. ಈಗ ತುಂಬ ಡೀಪ್ ಇದೆ, ಅದಕ್ಕಾಗಿ ನಾನು ಕಡಿಮೆ ತೊಗೋತಾ ಇದ್ದೀನಿ ಭುಜನ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ ಡೀಪ್ ಇದ್ದಾಗ ನಾವು ಭುಜನ ಕಡಿಮೆನೇ ತೊಗೋಬೇಕು, ಜಾಸ್ತಿ ತೊಗೋಬಾರ್ದು. ನೆಕ್ ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೋ ಅಷ್ಟು ಭುಜ ನಾವು ಜಾಸ್ತಿ ಮಾಡ್ಕೋತಾ ಹೋಗಬೇಕು. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ಬಿಗಿನರ್ಸು. ಈಗ ನೋಡಿ, 5 ಇಂಚು ತೊಗೊಂಡಿದ್ದೀನಿ. ಬಗಲು ಕೂಡ ನಾನು 5.25 ಇಂಚು ತೊಗೊಂಡಿದ್ದೀನಿ. ಬಗಲು ಈಗ ನೋಡಿ, ಚೌಕಾಗಿ ಚಾಕ್ ಪೀಸಿಂದ ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬಗಲ ಸೇಪ್ ಹಾಕ್ಕೋಬೇಕು. 1 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ಈಗ ಮುಂದಿನ ಭಾಗಕ್ಕೆ 1/2 ಇಂಚು ಒಳಗಡೆ ತಗೋಬೇಕು. ಇದು ಕೂಡ ಸೇಪ್ ಹಾಕ್ಕೋಬೇಕು. ಈ ರೀತಿ ಸೇಪ್ ಹಾಕ್ಕೋಬೇಕು ಕರೆಕ್ಟಾಗಿ. ಬಗಲು 5.25 ಇಂಚು ತೊಗೊಂಡಿದ್ದೀನಿ. ಭುಜ 5 ಇಂಚು ತೊಗೊಂಡಿದ್ದೀನಿ. ಈಗ ನೆಕ್ಕು 2 ಇಂಚು ತೊಗೊಂಡಿದ್ದೀನಿ. ಅಗಲ 2 ಇಂಚು ತೊಗೊಂಡಿದ್ದೀನಿ. ಈಗ ಮುಂದಿನ ಕೊಳ್ಳು ನೋಡೋಣ. ಮುಂದಿನ ಕೊಳ್ಳು ಅವ್ರದ್ದು 7 ಇಂಚು ಇದೆ. ಮುಂದಿನ ಕೊಳ್ಳು ಕೂಡ ತುಂಬ ಡೀಪ್ ಇದೆ. ಹೀಗಾಗಿ ನಾವು ಭುಜನ ಕಡಿಮೆನೇ ತೊಗೋಬೇಕಾಗತ್ತೆ ಈ ರೀತಿ ಇದ್ದಾಗ. ನೋಡಿ, ಇದನ್ನು ಸೇಪ್ ಹಾಕ್ಕೊಳ್ಳೋಣ. ಕೆಳಗಡೆ 2.5 ಇಂಚು ತೊಗೊಂಡಿದ್ದೀನಿ ಅಗಲಕ್ಕೆ, ಮೇಲ್ಗಡೆ 2 ಇಂಚು ತೊಗೊಂಡಿದ್ದೀನಿ. ಈಗ ನೆಕ್ ಸೇಪು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಮುಂದಿನ ಭಾಗ ಮೈ ಉದ್ದ 16 ಇಂಚು ಮೈ ಉದ್ದ ಮುಂದಿನ ಭಾಗಕ್ಕೆ. ಇದು ಸ್ವಲ್ಪ ಕ್ರಾಸ್ ಬೆಲ್ಟಿಗೆ ಬಟ್ಟೆ ಜಾಸ್ತಿ ಇಲ್ಲ, ಕಡಿಮೆ ಬೀಳುತ್ತಾ ಇದೆ. ಹೀಗಾಗಿ ನಾನು ಮಾರ್ಕಲ್ಲಿ ನೋಡಿ, ಟೇಬಲಿಗೆ ಅಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಉದ್ದಕ್ಕೆ. ಹಾಕ್ಕೊಂಡು ಆಮೇಲೆ ಕ್ರಾಸ್ ಬೆಲ್ಟ್ ಸೇಪನ್ನು ಹಾಕ್ಕೋತಾ ಇದ್ದೀನಿ. ಈ ರೀತಿ ಬಟ್ಟೆ ಕಡಿಮೆ ಬಿದ್ದಾಗ ನೀವು ಈ ರೀತಿ ಮಾರ್ಕ್ ಹಾಕ್ಕೊಂಡು ಆಮೇಲೆ ನೀವು ಕ್ರಾಸ್ ಬೆಲ್ಟನ್ನು ಬೇರೆ ಬಟ್ಟೆಯಲ್ಲಿ ಕಟಿಂಗ್ ಮಾಡ್ಕೋಬೇಕು. ಈ ಥರ ಬಟ್ಟೆ ಕಡಿಮೆ ಇದ್ದಾಗ ಇದೊಂಥರ ನಿಮಗೆ ಕಲ್ತ ಹಾಗಾಗತ್ತೆ. ನೋಡ್ಕೊಳ್ಳಿ ಈ ಥರ ಇದ್ದಾಗ ಏನು ಮಾಡಬೇಕು ಅಂತ. ನೋಡಿ, ಈಗ ಎಕ್ಸ್ಟ್ರಾ ಇದು 2.5 ಇಂಚು. ಅವರಿಗೆ ಸ್ವಲ್ಪ ಸೈಡಿಗೆ ಜಾಸ್ತಿ ಬಟ್ಟೆ ಬೇಕಂತೆ, ಹೀಗಾಗಿ ನಾನು 2.5 ಇಟ್ಕೊಂಡಿದ್ದೀನಿ. ಸೈಡಿಗೆ 2.5ಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಕ್ರಾಸ್ ಬೆಲ್ಟನ್ನು ನಾನು ಬೇರೆ ಬಟ್ಟೆಯಲ್ಲಿ ಕಟ್ ಮಾಡ್ಕೋತೀನಿ. ಈಗ ಅವ್ರದ್ದು ಬಗಲು 8.5 ಇದೆ. ಈಗ ನೀವು ಈ ರೀತಿ ಇಟ್ಕೊಂಡು ನೋಡಿದಾಗ ನಿಮಗೆ ಕರೆಕ್ಟಾಗಿ 8.5 ಬಗಲು ಬರಬೇಕು. ಆ ಥರ ನೋಡಿಕೊಂಡು ನೀವು ಮಾರ್ಕ್ ಹಾಕ್ಕೋಬೇಕಾಗತ್ತೆ.
ಈಗ ನೋಡಿ ಎಲ್ಲನೂ ಮಾರ್ಕ್ ಹಾಕ್ಕೊಂಡು ಆಗಿದೆ. ಈಗ ಕ್ರಾಸ್ ಬೆಲ್ಟು ಇದರಲ್ಲಿ ಬರ್ತಾ ಇಲ್ಲ. ಇದನ್ನು ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಇರೋದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೇಪ್ ಅಷ್ಟೇ ಹಾಕ್ಕೊಂಡಿದ್ದೀನಿ, ಆದರೆ ಕ್ರಾಸ್ ಬೆಲ್ಟು ಅಲ್ಲಿ ಬರ್ತಾ ಇಲ್ಲ, ಬಟ್ಟೆ ಕಡಿಮೆ ಬೀಳ್ತಾ ಇದೆ. ಆಮೇಲೆ ನಾನು ಕ್ರಾಸ್ ಬೆಲ್ಟನ್ನು ಬೇರೆ ಬಟ್ಟೆಯಲ್ಲಿ ಕಟಿಂಗ್ ಮಾಡ್ಕೋತೀನಿ. ಈಗ ಬಾಡಿನ ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಬಟ್ಟೆ ಕಡಿಮೆ ಬಿದ್ದಾಗ ನೀವು ಈ ರೀತಿ ಕಟಿಂಗ್ ಮಾಡ್ಕೋಬಹುದು. ಇಲ್ಲ ಅಂದರೆ ನೀವು ಮುಂದಿನ ಭಾಗ ಸಪ್ರೇಟು ಹಿಂದಿನ ಭಾಗ ಸಪ್ರೇಟು ಕಟಿಂಗ್ ಮಾಡಿಕೊಂಡ್ರೂ ಬರುತ್ತೆ. ಈ ರೀತಿ ಕಟಿಂಗ್ ಮಾಡಿದರೆ ಈಸಿ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಅದಕ್ಕೆ ನಿಮಗೆ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಒಂದೇ ಸಲ ಕಟಿಂಗ್ ಆಗಿಬಿಡುತ್ತೆ, ಇಲ್ಲ ಅಂದರೆ ಎರಡೆರಡು ಸಲ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟಿಂಗ್ ಮಾಡಿದರೆ ತುಂಬ ಈಸಿ ಆಗುತ್ತೆ, ಬೇಗ ಅರ್ಥ ಆಗುತ್ತೆ ಈ ರೀತಿ ಕಟಿಂಗ್ ಮಾಡೋದ್ರಿಂದ. ಈಗ ಹಿಂದಿನ ನೆಕ್ ಎಷ್ಟಿದೆ ಅಂತ ನೋಡೋಣ. ಅವ್ರದ್ದು ಯಾವ ರೀತಿ ನಾವು ಅಳತೆ ತಗೋಬೇಕು ನೋಡೋಣ. ಮೈ ಉದ್ದ 14 ಇದೆ ಅವ್ರದ್ದು. ಈಗ ನೆಕ್ಕು ನೋಡಿ, ನೆಕ್ಕು 11 ಇಂಚಿದೆ ಅವ್ರದ್ದು, ತುಂಬ ಡೀಪ್ ಇದೆ. ನೋಡಿ 11 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ ನಾನು 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಎರಡನ್ನು ಕೂಡಿಸ್ಕೊಂಡು ಸೇಪ್ ಹಾಕ್ಕೊಂಡಿದ್ದೀನಿ. ಈಗ ಕೊಳ್ಳಿನ ಸೇಪನ್ನು ಹಾಕ್ಕೋಬೇಕು. ಈಗ ಸ್ವಲ್ಪ ಮೇಲಕ್ಕೆ ತಗೋತಾ ಇದ್ದೀನಿ ನಾನು, ಸ್ಟಿಚಿಂಗಿಗೆ ಹೋಗುತ್ತೆ ಅಷ್ಟು. ಈ ರೀತಿ ನೆಕ್ ಸೇಪನ್ನು ಹಾಕ್ಕೋಬೇಕು. ಕೆಳಗಡೆ ಅಗಲ ಬರಬೇಕು, ಮೇಲ್ಗಡೆ ಸಣ್ಣ ಬರಬೇಕು, ಅಗಲ ಕಡಿಮೆ ಬರಬೇಕು. ಅಂದರೆ ಬ್ಲೌಸ್ ನೆಕ್ಕು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಈಗ ನೀವು ಸಪ್ರೇಟಾಗಿ ತೆಗಿಬಹುದು. ಮುಂದಿನ ಭಾಗ ತೆಗೆದು ಮುಂದಿನ ಭಾಗದ ಬಗಲನ್ನು ನೀವು ಕಟ್ ಮಾಡ್ಕೋಬಹುದು. ಸಪ್ರೇಟಾಗಿ ತೆಗೆದು ಕಟ್ ಮಾಡಿದರೂ ಬರುತ್ತೆ, ಅದರಲ್ಲೇ ಇಟ್ಕೊಂಡು ಮೇಲಿನ ಭಾಗ ಅಷ್ಟೇ ತಗೊಂಡು ಕಟ್ ಮಾಡಿದರೂ ಬರುತ್ತೆ. ನೋಡಿ, ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ ನಾನು ಸಪ್ರೇಟಾಗಿ ತೆಗೆದು ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ನೋಡಿ ಈಗ ಮುಂದಿನ ಭಾಗ ಮತ್ತು ಹಿಂದಿನ ಭಾಗ ಕಟಿಂಗ್ ಆಯಿತು. ನೋಡಿ, ಈಗ ಟಕ್ಸ್ ಯಾವ ಥರ ಇಟ್ಕೋಬೇಕು. ಈಗ ನೋಡಿ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು, ಆಮೇಲೆ 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಉದ್ದಕ್ಕೆ 2.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಈ ಟಕ್ಸು ನಾವು ಸೆಂಟರಿಗೆ ತೊಗೋಬೇಕಾಗತ್ತೆ. 2 ಇಂಚು ಮಾರ್ಕ್ ಹಾಕ್ಕೊಳ್ಳಿ, ಎರಡನ್ನು ಕೂಡಿಸ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಾಂದರೆ 2.25 ಇಂಚು, ಇಲ್ಲಿಂದ ಇಲ್ಲಿಗೆ 1.5 ಇಂಚು ಅದನ್ನು ಕೂಡಿಸ್ಕೊಳ್ಳಿ. ಈಗ ಇಲ್ಲಿಂದ ಇಲ್ಲಿಗೆ 5 ಇಂಚು, ಆಮೇಲೆ ಈ ಕಡೆಯಿಂದ 1.5 ಇಂಚು ಬಿಟ್ಟು ಸೇಪ್ ಹಾಕ್ಕೋಬೇಕು. ಈ ರೀತಿ ನೀವು ಸೇಪ್ ಹಾಕ್ಕೋಬೇಕು. 3 ಟಕ್ಸು 1/4 ಇಂಚು ಹಿಡಿಬೇಕಾಗತ್ತೆ. ಒಂದು ಟಕ್ಸ್ ಮಾತ್ರ ನೀವು 2.5 ಅಗಲ ತೊಗೋಬೇಕು ಕೆಳಗಿಂದಷ್ಟೇ. ಉಳಿದಿದ್ದೆಲ್ಲ 1/4 ಇಂಚಿಗೆ ಹಿಡ್ಕೊಂಡ್ರೆ ಸಾಕು. ಆಮೇಲೆ ಈ ರೀತಿ ನೀವು ಇಟ್ಕೊಂಡು ಸ್ವಲ್ಪ ತಟ್ಟಿದರೆ ಸಾಕು, ಅದು ಒಳಗಡೆ ಮೂಡ್ ಬರುತ್ತೆ. ಅದರ ಮೇಲೇ ನೀವು ಮಾರ್ಕ್ ಹಾಕ್ಕೊಳ್ಳಿ. ನೋಡಿ, ಈ ಕಡೆ ಮೂಡ್ ಬಂದಿದೆ ಅಂದರೆ ಒಂದೇ ಥರ ಇರಲಿ, ಎರಡು ಕಡೆ ಸೇಮ್ ಬರಲಿ ಟಕ್ಸ್ ಅನ್ನೋದಕ್ಕೋಸ್ಕರ ಈ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಆಗದೇ ಇರಲಿ ಅಂತ ಹೇಳಿ ಈ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ಎರಡು ಕಡೆ ಸೇಮ್ ಆಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಎರಡೂ ಕಡೆ ಟಕ್ಸ್ ಮಾರ್ಕು ಆಗಿದೆ. ಇದೇ ಥರ ನೀವು ಸ್ಟಿಚಿಂಗನ್ನು ಮಾಡ್ಕೋಬೇಕು. ನೋಡಿ, ಈಗ ಮುಂದಿನ ಭಾಗದ ಪರ್ಫೆಕ್ಟ್ ಎಲ್ಲನೂ ಆಗಿದೆ. ಈಗ ಟಕ್ಸು, ಬಾಡಿ ಕಟ್ಟಿಂಗು ಎಲ್ಲನೂ ಆಯಿತು. ಈಗ ಹಿಂದಿನ ಭಾಗದ ಟಕ್ಸನ್ನು ನೋಡೋಣ.
4.5 ಇಂಚಿಗೆ ಒಂದು ನೀವು ಮಾರ್ಕ್ ಹಾಕ್ಕೊಂಡು ಇಲ್ಲಿ 1 ಇಂಚು ತಗೋಬೇಕು ಅಗಲ. ಆಮೇಲೆ ಉದ್ದಕ್ಕೆ 4.5 ಇಂಚು ತಗೋಬೇಕು, ಇಲ್ಲಾಂದರೆ 4 ಇಂಚು ತಗೊಂಡ್ರೂ ಪರವಾಗಿಲ್ಲ. ನೋಡಿ 4.5 ಭುಜದ ಸೆಂಟರಿಗೆ ಬರಬೇಕದು ಟಕ್ಸು. ಈ ಕಡೆಯಿಂದನೂ ನೀವು ಒಂದು ಮಾರ್ಕ್ ಹಾಕ್ಕೊಳ್ಳಿ, ನಿಮಗೆ ಗೊತ್ತಾಗಲಿ ಅಂತ ನೀವು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಲಾಚ್ ಹಾಕ್ಕೊಂಡ್ರೂ ಬರುತ್ತೆ. ನೋಡಿ ಬಿಗಿನರ್ಸಿಗೆ ಗೊತ್ತಾಗಲಿ ಅಂತ ನಾನು ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು, ಕಟಿಂಗ್ ಆಯಿತು. ನೋಡಿ ಈಗ ಸ್ಲೀವನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು 4 ಲೇಯರಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬಂದಿರೋದು ನಮ್ಮ ಕಡೆ ಇರಬೇಕು, ಓಪನ್ ಇರೋದು ಆ ಸೈಡ್ ಬರಬೇಕು. ಅಗಲಕ್ಕೆ ನಾನು 9.5 ಇಂಚು ತಗೋತಾ ಇದ್ದೀನಿ ಇದು ಸ್ಲೀವ್ ಅಗಲಕ್ಕೆ. ಈಗ ಉದ್ದ ಅವ್ರದ್ದು ಅಳತೆ ಬ್ಲೌಸಲ್ಲಿ ಉದ್ದ ತೋಳಿದೆ, ಅವರಿಗೆ ಶಾರ್ಟ್ ಬೇಕಂತ ಹೇಳಿದ್ದಾರೆ. ನಾನು ಶಾರ್ಟ್ 4 ಇಂಚು ಉದ್ದ ತೋಳು ಹೇಳಿದ್ದಾರೆ ಅವರು ಸ್ಲೀವು. ಈಗ ಕ್ರಾಸ್ ಬಂದಿರೋದನ್ನು ಎಕ್ಸ್ಟ್ರಾ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಅಗಲ 9.5 ತೊಗೊಂಡಿದ್ದೀನಿ, ಉದ್ದಕ್ಕೆ 4 ಇಂಚು ಬರಬೇಕು ಅವರಿಗೆ. ನಾನು 5 ಇಂಚು ಉದ್ದ ತಗೋತಾ ಇದ್ದೀನಿ. ಸ್ಟಿಚಿಂಗಲ್ಲಿ 1 ಇಂಚು ಹೋಗುತ್ತೆ, ಸ್ಟಿಚಿಂಗಲ್ಲಿ 1 ಇಂಚು ಲೆಸ್ ಆಗುತ್ತೆ. ಹೀಗಾಗಿ ನಾನು 5 ಇಂಚು ತಗೋತಾ ಇದ್ದೀನಿ, ಕರೆಕ್ಟಾಗಿ 5 ಇಂಚು ತಗೋತಾ ಇದ್ದೀನಿ. ನೋಡಿ ಮತ್ತು ಇದು ಸಾರೀಲಿ ಡಿಸೈನ್ ಇದೆ, ಬ್ಲೌಸು ಪ್ಲೇನ್ ಬಂದಿದೆ. ಹೀಗಾಗಿ ಆ ಡಿಸೈನ್ ಯಾವ ಕಲರ್ ಇದೆ ಸಾರೀಲಿ ಅದೇ ಕಲರು ಪೈಪಿಂಗ್ ಹಚ್ಚೋದಕ್ಕೆ ಹೇಳಿದ್ದಾರೆ. ಹೀಗಾಗಿ ನಾನು ಸಾರಿಗೆ ಡಿಸೈನ್ ಬಂದಿರೋ ಕಲರ್ ಪೈಪಿಂಗನ್ನು ಇಡ್ತಾ ಇದ್ದೀನಿ. ನೆಕ್ಕು ಮತ್ತು ಸ್ಲೀವ್ಗೆ ಪೈಪಿಂಗ್ ಇಡ್ತಾ ಇದ್ದೀನಿ. ಬ್ಲೌಸ್ ಫುಲ್ ಪ್ಲೇನ್ ಇದೆ. ಇದು ಲೈನಿಂಗ್ ಬಟ್ಟೆ, ನಾನು ಈಗ ಕಟಿಂಗ್ ಮಾಡ್ತಾ ಇರೋದು. ಲೈನಿಂಗ್ ಬಟ್ಟೆ ಇದು. ಲೈನಿಂಗ್ ಬಟ್ಟೆ ಮೇಲೆ ನಿಮಗೆ ಕಟಿಂಗ್ ಮಾಡೋದನ್ನು ನಾನು ತೋರಿಸಿದ್ದೀನಿ. ಇದನ್ನೇ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಕೋತೀನಿ. ಬಿಗಿನರ್ಸಿಗೆ ಯಾವ ಥರ ಕಟಿಂಗ್ ಅಂತ ಗೊತ್ತಾಗಲಿ ಅಂತ ನಿಮಗೆ ಕಟಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸಲ ನಾನು ಲೈನಿಂಗನ್ನು ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಈಗ ಸಿಂಪಲ್ಲಾಗಿ ಲೈನಿಂಗ್ ಬಟ್ಟೆಯಲ್ಲಷ್ಟೇ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಸೇಪ್ ಹಾಕ್ಕೋಬೇಕು. ಈಗ ಮುಂದಿನ ಭಾಗದ ಸೇಪನ್ನು ಹಾಕ್ಕೋಬೇಕು. ನೋಡಿ ಈಗ ಅಗಲಕ್ಕೆ ನಾನು 9.5 ತೊಗೊಂಡಿದ್ದೀನಿ, ಉದ್ದಕ್ಕೆ 5 ಇಂಚು ತೊಗೊಂಡಿದ್ದೀನಿ. ರೆಡಿ ಅವರಿಗೆ 4 ಇಂಚು ಬರಬೇಕು. ಈಗ ನೋಡಿ ಮುಂದಿನ ಭಾಗಕ್ಕೆ ಒಳಗೆ ತೊಗೊಂಡು ಅರ್ಧ ಇಂಚು ಒಳಗೆ ತೊಗೊಂಡು ನಾವು ಸೇಪ್ ಹಾಕ್ಕೋಬೇಕು. ಕಂಕಳ ಡೌನಲ್ಲಿ ನಾನು 2 ಇಂಚು ಡೌನಲ್ಲಿಗೆ ತೊಗೊಂಡಿದ್ದೀನಿ. ಈ ರೀತಿ ಶಾರ್ಟ್ ಇದ್ದಾಗ ನಾವು 2 ಇಂಚು ತೊಗೋಬೇಕು. ಅದೇ ಉದ್ದ ತೋಳಾದರೆ 3.5 ಇಂಚಿಗೆ ಡೌನಲ್ಲಿಗೆ ತೊಗೋಬೇಕು, ಕಂಕಳ ಡೌನಲ್ಲಿಗೆ. ಇದೆಲ್ಲ ಪಾಯಿಂಟನ್ನು ನೀವು ನೆನಪಿಟ್ಕೋಬೇಕಾಗತ್ತೆ ಬಿಗಿನರ್ಸು. ಯಾವ ತೋಳಿಗೆ ಎಷ್ಟು ತೊಗೋಬೇಕು, ಯಾವ ರೀತಿ ಡೀಪ್ ನೆಕ್ ಇದ್ದಾಗ ಭುಜ ಎಷ್ಟು ತೊಗೋಬೇಕು, ಈ ರೀತಿ ಪಾಯಿಂಟ್ಸ್ಗಳನ್ನೆಲ್ಲನೂ ನಾವು ನೆನಪಿಟ್ಕೋಬೇಕು. ಅಂದರೆ ನಮಗೆ ಸ್ಟಿಚ್ಚಿಂಗು ಕಲಿಯಲು ಈಸಿ ಆಗುತ್ತೆ. ಇದು ಸ್ಟಿಚ್ಚಿಂಗಿಗೆ 1/4 ಇಂಚು ಹೋಗುತ್ತೆ ನೋಡಿ. ಈಗ ಕ್ರಾಸ್ ಬೆಲ್ಟನ್ನು ಆವಾಗ ಬಟ್ಟೆ ಕಡಿಮೆ ಬಂದಿದೆ ಅಂತ ಹೇಳಿ ನಾನು ಕಟಿಂಗ್ ಮಾಡಲಿಲ್ಲ. ಈಗ ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ 4 ಇಂಚು ಉದ್ದಕ್ಕೆ ತಗೋಬೇಕು ಕ್ರಾಸ್ ಬೆಲ್ಟ್ ಉದ್ದಕ್ಕೆ. ಆಮೇಲೆ ಈ ಕಡೆಯಿಂದ ನಾವು 3 ಇಂಚು ತಗೋಬೇಕಾಗತ್ತೆ ಅಗಲಕ್ಕೆ. ನೋಡಿ
ಎದೆ ಅಗಲ ಎಷ್ಟಿದೆಯೋ ಅಷ್ಟು ಅಗಲ ತಗೊಂಡು ನಾವು ಈ ಕಡೆಯಿಂದ 3 ಇಂಚು, ಆ ಕಡೆಯಿಂದ 4 ಇಂಚು, ಈ ಕಡೆ 1 ಇಂಚು ಜಾಸ್ತಿ ತಗೋಬೇಕಾಗತ್ತೆ. ಈಗ ಸೇಪ್ ಹಾಕ್ಕೊಂಡು ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ನೀವು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ. ಈಗ ನೋಡಿ, ಹುಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿಗೆ ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಕಾಜು ಪಟ್ಟಿಗೆ 3 ಇಂಚು ಅಗಲ ತಗೋಬೇಕು. ಹುಕ್ಸ್ ಪಟ್ಟಿಗೆ 1.5 ಇಂಚ್ ಅಗಲ ತಗೊಂಡ್ರೆ ಸಾಕು. ಈಗ ನೋಡಿ ಕಟಿಂಗ್ ಆಯಿತು. ಆಮೇಲೆ ಬೆನ್ನು ಪಟ್ಟಿಗೆ ಒಂದು ಕಟಿಂಗ್ ಮಾಡಬೇಕು. 1.5 ಇಂಚಿಗೆ ತಗೊಂಡು ಬೆನ್ನು ಪಟ್ಟಿನ ಕಟಿಂಗ್ ಮಾಡ್ಕೋಬೇಕು. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಕೊಳ್ಳಿನ ಭಾಗನ ಕಟ್ ಮಾಡಿರೋದನ್ನು ಉಳಿದ ಬಟ್ಟೆನ ನಾನು ಬೆನ್ನು ಪಟ್ಟಿಗೆ ತಗೋತಾ ಇದ್ದೀನಿ. ನಾವು ಬ್ಲೌಸಲ್ಲಿ ಒಂದು ಸ್ವಲ್ಪ ಬಟ್ಟೆ ಕೂಡ ವೇಸ್ಟ್ ಆಗಲ್ಲ, ಆ ರೀತಿ ನಾವು ಕಟಿಂಗ್ ಮಾಡಬೇಕು. ಇದು ನೋಡಿ 1.5 ಇಂಚು ಅಗಲ ತಗೊಂಡಿದ್ದೀನಿ. ಅರ್ಧ ಇಂಚು ಫೋಲ್ಡ್ ಮಾಡಿದರೆ 1 ಇಂಚು ಪಟ್ಟಿ ರೆಡಿ ಬರುತ್ತೆ ನಿಮಗೆ. ಈಗ ಕಟಿಂಗ್ ಎಲ್ಲ ಆಯಿತು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದ